ಎಲ್ಲಿ ನಾನೇ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟೆ ಕಣೋ. ಅವತ್ತು ಏನಾಯ್ತು ಅಂದ್ರೆ ನಾನು ರಾತ್ರಿ ಔಟ್ ಹೌಸ್ ಹತ್ರ ಹೋಗಿದ್ದೆ. ಆ ಮನೆಗೆ ಬಂದಾಗಲೇ ಬಿಸಾಕ್ಬಿಟ್ಟೆ. ಎಸಿದೆ ಏನ್ ಮಾಡ್ತೀಯಾ? ಇಂಥ ದೊಡ್ಡ ಮನೆ ದಣಿ ಸಿಗ್ತಾರೆ ಅಂದ್ರೆ ನಾನ್ ಕಟ್ಟಿದ ತಾಳಿ ಯಾಕೆ ಬೇಕು ಹೇಳು? ನೀನು ದುಡ್ಡಿನ ಮೋಹಕ್ಕೆ ಬಿದ್ದಿರೋಳು. ಆಸ್ತಿಗೋಸ್ಕರ ಚಿಕ್ಕ ಯಜಮಾನ ತಲೆ ಕೆಡ್ಸಿರೋಳು. ಇಷ್ಟೇ ಕಣ ನಡೆದಿದ್ದು. ನೀನೇ ಹೇಳು, ಇದ್ರಲ್ಲಿ ನನ್ ತಪ್ಪೇನು? ಶ್ರೀಕಾಂತ, ಕಾಸಿಲ್ಲ ಅಂತ ಹೇಳ್ತಾ ಇದ್ದೆ, ಈಗೆಲ್ಲಿಂದ ಬಂದದು ದುಡ್ಡು ಚಿನ್ನ ಮಾಡ್ಸಕ್ಕೆ? ಕಾಸು ಈಗ್ಲೂ ಇಲ್ಲ ಸಿಂಗ್ರಿ. ಆದರೆ 1 ರೂಪಾಯಿ ಖರ್ಚು ಮಾಡಿದ್ರೆ 1 ಲಕ್ಷ ಬರೋ ದಾರಿ ಇರೋವಾಗ ಕಾಸ್ಗೆ ಯಾಕ್ಲಾ ಚಿಂತೆ ಮಾಡ್ಬೇಕು? ಮಲ್ಲಿ ಇರೋ ಜಾಗ ಪಕ್ಕಾ ಗೊತ್ತಾಗದೆ ಅಮ್ಮವ್ರೆ. ಹೌದಾ? ಎಲ್ಲಿದ್ದಾಳೆ ಮಲ್ಲಿ? ಈಗಿಂದೀಗ್ಲೇ ಹೋಗಿ ಕರ್ಕೊಂಡು ಬಂದ್ಬಿಡು ಅವಳ. ಈಗಿಂದೀಗ್ಲೇ ಹೋಗಿ ಕರ್ಕೊಂಬರ್ಬೋದು, ಆದ್ರೆ ಅವಳಿರೋ ಜಾಗ ಯಾನೇ ದೂರ ಆಯ್ತದೆ. ಎಲ್ಲಿದ್ರು ಪರವಾಗಿಲ್ಲ, ಎಷ್ಟು ದೂರ ಇದ್ರೂ ಪರವಾಗಿಲ್ಲ, ನೀ ತಕ್ಷಣ ಹೋಗಿ ಅವಳನ್ನ ಕರ್ಕೊಂಡು ಬಂದ್ಬಿಡು. ಹೋಗ್ಬೇಕು, ಕರ್ಕೊಂಬರ್ಬೇಕು. ನಿಮಗೆ ಒಪ್ಪಿಸ್ಬೇಕು ಅಂತಾನೆ ನನಗೂ ಆಸೆ. ಆದ್ರೆ ಏನ್ ಮಾಡ್ಲಿ, ನಡ್ಕೊಂಡೋಗಿ ಕರ್ಕೊಂಬರಟ್ಟು ಹತ್ತಿರದಲ್ಲಿಲ್ಲ. ಬಸ್ಸೋ ಟ್ರೈನೋ ಹಿಡ್ಕೊಂಡು ಹೋಗ್ಬೇಕು. ಯಾಕೆ ನನ್ ಖರ್ಚು ಬೇರೆ. ಇದೆಲ್ಲ ಆಗಬೇಕು ಅಂದ್ರೆ ಅರ್ಥ ಆಯ್ತು. ನೀನ್ ಅದ್ರ ಚಿಂತೆ ಬಿಡು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅದ್ರ ವ್ಯವಸ್ಥೆ ನಾನ್ ಮಾಡ್ತೀನಿ. ನನಗ್ ಮಲ್ಲಿ ಬೇಕು ಅಷ್ಟೇ. ಆಯ್ತಮ್ಮವ್ರೆ. ನಾನು ನಿನ್ಗೆ ಅವತ್ತೇ ಹೇಳ್ದೆ, ನಾನು ನೋಡಿದ್ ಇದೇ ಹುಡುಗಿನ, ಆ ಹುಡುಗಿ ಇಲ್ಲಿ ಬಂದಾಳೆ ಅಂತ. ನನ್ ಮಾತೆಲ್ಲಿ ಕೇಳ್ದೆ ನೀನು? ಮಲ್ಲಿ ಇಲ್ಲಿಗೆ ಯಾಕೆ ಬರ್ತಾಳೆ ಅಂತ ನನ್ನ ತಲೆಯಲ್ಲಿ ಇತ್ತುಕೊಣೋ. ಇದು ಅಲ್ದೆ ಮಲ್ಲಿ ಸಿಟಿಗೆ ಬರ್ತಾಳೆ ಅನ್ನೋದು ನಾನು ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಅನುಮಾನ ಪಡ್ಲಿಲ್ಲ ಅಷ್ಟೇ. ಇದು ನಾನು ನಿನ್ನನ್ನು ನಂಬೋ ಬಿಡೋ ಪ್ರಶ್ನೆ ಅಲ್ಲ. ಮನೇಲಿ ಇಷ್ಟೆಲ್ಲ ಆಗಿದೆ ಅಂತ ನನಗೆ ಹೇಗೋ ಗೊತ್ತಾಗ್ಬೇಕು. ರಂಜನ್, ನೀನ್ ಮಲ್ಲಿನ ಎಲ್ಲಿ ನೋಡ್ದೆ ಅಂದೆ? ನನ್ನ ಜಾಗಕ್ಕೆ ಕರ್ಕೊಂಡೋಗಿ. ಈಗ ಅವಳು ಎಲ್ಲಿರ್ತಾಳಲ್ಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣ. ನನ್ನ ಅಲ್ಲಿ ಕರ್ಕೊಂಡು ಹೋಗು. ಬಗ್ಗೆ ಏನಾರು ಗೊತ್ತಾಗ್ಬೋದು. ಶ್ರೀಕಾಂತ, ರಂಜನ್, ನನ್ನ ಅಲ್ಲಿ ಕರ್ಕೊಂಡು ಹೋಗು ಪ್ಲೀಸ್. ಆಯ್ತಪ್ಪ, ಸರಿ ಬಾ. ಕೋಪ ಮಾಡ್ಕೋಬೇಡಿ ದಣಿ. ಆ ಮಲ್ಲಿ ಏನು ಮಲ್ಲಿನ ತಿರ್ಗಾ ನನ್ನ ಹತ್ರನೇ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟವಳೆ. ನನ್ನನ್ನು ಅರಮನೆ ಕರ್ಕೊಂಡೋಗಿ ಸೇರಿಸು ಗೋಪಿ ಅಣ್ಣ ಅಂತ ಗೋಗರಿತಾವಳೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ನೋಡ, ನಿನ್ನ ಹತ್ರ ಅವಳನ್ನ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬೇಡ, ಇಲ್ಲಿಂದ ದೂರ ಕರ್ಕೊಂಡೋಗು. ಬಾಂಬೆ ಕರ್ಕೊಂಡೋಗ್ಬಿಡು. ಅದಕ್ಕೆ ಬೇಕಾದಷ್ಟು ದುಡ್ಡು ನಾನು ಕೊಡ್ತೀನಿ. ನಾಳೆನೆ ಕರ್ಕೊಂಡೋಗು. ಬಾಂಬೆಗಂದ್ರೆ ರೈಲ್ನಾಗ ಕರ್ಕೊಂಡು ಹೋಗ್ಬೇಕು. ರೈಲ್ ಯಾಕೆ? ನಾನೇ ದುಡ್ಡು ಕೊಡ್ತೀನಿ. ವಿಮಾನದಲ್ಲಿ ಸಾಕ್ಸು. ಒಟ್ನಲ್ಲಿ ಅವಳಿ ಮನೆಗೆ ವಾಪಸ್ ಬರಬಾರ್ದು. ಅರ್ಥ ಆಯ್ತಾ? ಆಯ್ತು ಸೌಕರ್ಯ. ಏನ್ ನಡೀತಿದೆ ಈ ಮನೇಲಿ? ನಿಮಗೂ ಅಮ್ಮನಿಗೂ ಸರಿಯಾಗಿ ಟೋಪಿ ಹಾಕ್ತಾ ಇದ್ದ ನಾನು. ಏನೇ ಹೇಳ್ತಾ ಇದ್ದೆ ನೀನು? ನಿಮಗ್ ಫೋನ್ ಮಾಡಿ ಮಲ್ಲಿ ಸಿಕ್ಕಿದಾಳೆ ಅಂತ ಹೇಳ್ದ ಅಲ್ವಾ? ಈಗ ತಾನೇ ಅಮ್ಮನಿಗೆ ಫೋನ್ ಮಾಡಿ ಮಲ್ಲಿ ಸಿಕ್ಕಿಲ್ಲ, ದುಡ್ಡು ಕೊಡಿ, ಹುಡುಕ್ಬೇಕು ಅಂತ ಕೇಳ್ದ. ನಿಮಗೆ ಮಲ್ಲಿ ಸಿಕ್ಕಿದಾಳೆ, ದುಡ್ಡು ಕೊಡಿ ಅಂತಿದ್ದಾನೆ. ಒಟ್ನಲ್ಲಿ ಈ ಮನೇಲಿ ನಡೀತಿರೋ ರಾಜಕೀಯದಲ್ಲಿ ಅವನ್ ಚೆನ್ನಾಗಿ ಲಾಭ ಮಾಡ್ಕೋತಾ ಇದ್ದಾನೆ. ನಿಜ ಹೇಳ್ತಾ ಇದ್ದೆ ನೀನು? ನಮ್ ಮಕ್ಕಳ ಹಣೆಗೂ ನಿಜ ರೀ. ಈಗ ತಾನೇ ಅಮ್ಮನಿಗೆ ಫೋನ್ ಮಾಡಿದ್ದವನು, ನಾನು ಅಲ್ಲೇ ಇದ್ದೆ. ನನ್ನ ಮಗನೇ, ಸರಿಯಾದ ಬುದ್ಧಿ ಕಲಿಸ್ತೀನಿ. ನನ್ ನೆನಪಿದ್ಯಾ ನಿಮ್ಗೆ? ಸರ್, ನಾನು ಒಬ್ಬನ ಒಂದು ಸಲ ಮುಖ ನೋಡಿದ್ರೆ ಸಾಕು, ನನ್ನ ಜೀವನ ಪೂರ್ತಿ ಮರೆಯಲ್ಲ. ಹಾಗಾದ್ರೆ ನಿಮ್ಗೆ ಮಲ್ಲಿ ನೆನಪಿದ್ಯಾ? ಮಲ್ಲಿನ? ಯಾವ ಮಲ್ಲಿ? ಬೆಂಕಿಯ ಮಡಿಲಲ್ಲ